ಪ್ರಾಪರ್ಟೀಸ್ ಕರ್ನಾಟಕದಿಂದ ನಾನು ನೋಡಪ್ಪ. ಗುಡ್ ಈವ್ನಿಂಗ್. ಇದು ಒಂದು 33 ಅಡಿ ಚೈನು. ಒಂದು ಚೈನ್ಗೆ 33 ಅಡಿ ಬರುತ್ತೆ. ಅದು ವಿಸ್ತೀರ್ಣ ಇದೆ. ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಗಿಡಗಳು ಬೆಳ್ಕೊಂಡಿದೆ ಇರೋದ್ರಿಂದ ಸ್ವಲ್ಪ ಚಿಕ್ಕ ರೋಡ ಕಾಣುತ್ತೆ. ಬಟ್ 33 ಅಡಿ ಬರುತ್ತೆ. ಇದೀಗೆ ಕಂಟಿನ್ಯೂ ಆಗುತ್ತೆ. ಹಾಗೆಯೇ ಒಂದು ಟಾರ್ ರೋಡ್ ಕನೆಕ್ಟಿವಿಟಿ ತೊಗೊಳುತ್ತೆ. ಓಕೆ, ಸೊ ಇದೇ ಥರ ಇದೆ. ಮತ್ತು ಹೀಗೆ ಹೋದರೆ ಇಲ್ಲಿಂದ 1.25 ಕಿಲೋಮೀಟ್ರು ಮತ್ತು ಅದೇ ಎಗೇನ್ ಟಾರ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಅದಾದ ಮೇಲೆ 1/2 ಕಿಲೋಮೀಟ್ರ್ ಒಂದು ದೊಡ್ಡ ವಿಲೇಜ್ ಐತೆ. ಮತ್ತು ಇಲ್ಲಿಂದ 1/2 ಕಿಲೋಮೀಟ್ರಲ್ಲಿ ಒಂದು ದೊಡ್ಡ ಲೇಕ್ ಬರುತ್ತೆ. ಸರಿಸುಮಾರು ಒಂದು 150 ಎಕರೆ ವಿಸ್ತೀರ್ಣವುಳ್ಳ ದೊಡ್ಡ ಲೇಕು. ಅದು ತುಂಬ ಮಳೆ ಬಂದು ತುಂಬ ತುಂಬ್ಕೊಂಡಿದೆ. ನೋಡಿ ತುಂಬ ಖುಷಿ ಕೊಡುತ್ತೆ. ಅದನ್ನು ಕೂಡ ನಾನು ಲಾಸ್ಟ್ ವೀಡಿಯೋ ಎಂಡಲ್ಲಿ ತೋರಿಸ್ಕೊಡ್ತೀನಿ. ಆ ಕೆರೆ ಆಟೋಮೆಟಿಕಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದು ತುಂಬಿಕೊಂಡಿದೆ. ಜೊತೆಗೆ ಸರ್ಕಾರದ ವತಿಯಿಂದ ಕಬಿನಿ ಡ್ಯಾಮಿಂದ ನೇರವಾಗಿ ಪೈಪ್ಲೈನ್ ಮಾಡಿಕೊಂಡು ಶಾಶ್ವತವಾಗಿ ಕೆರೆ ತುಂಬಿಸೋ ಒಂದು ಮಹತ್ವಪೂರ್ಣ ಯೋಜನೆಯನ್ನು ಸರ್ಕಾರ ಕೈಗೊಂಡಿದೆ. ಈ ಭಾಗದಲ್ಲಿ ಇರೋ ರೈತರಿಗೆ ಅದು ತುಂಬಾ ಹೆಲ್ಪ್ ಮಾಡಿಕೊಡುತ್ತೆ. ಓನ್ಲಿ ಫಾರ್ ಅಗ್ರಿಕಲ್ಚರ್ ಪರ್ಪೋಸು ಮತ್ತು ಕುಡಿಯೋ ನೀರಿಗೆ ಕೂಡ ಅದು ಸಪೋರ್ಟ್ ಮಾಡುತ್ತೆ. ಅದು ಅದಕ್ಕಿಂತ ಮೊದಲೇ ಮುನ್ಸೂಚನೆಯಂತೆ, ಶುಭ ಸೂಚನೆಯಂತೆ ಒಳ್ಳೆ ಮಳೆ ಬಂದು ಆ ದೊಡ್ಡ ಕೆರೆ ತುಂಬ ತುಂಬಿಕೊಂಡು ಓವರ್ಫ್ಲೋ ಆಗಿ ಕೆಳಗೆ ಹೋಗ್ತಾ ಇದೆ. ಅದು ನೀವು ನೋಡ್ಬೋದು, ತೋರಿಸ್ತೀನಿ. ಇದು ಈ ಲ್ಯಾಂಡ್ಗೆ ಸೌತ್ ಫೇಸಿಂಗ್ ಬರುತ್ತೆ, ದಕ್ಷಿಣ ದಿಕ್ಕಲ್ಲಿ ಬರುತ್ತೆ. ಓಕೆ, ನಾರ್ತ್ ಕಡೆ ಡೌನ್ ಇದೆ. ಲ್ಯಾಂಡು ನಾರ್ತ್ ಕಡೆ ಡೌನ್ ಇದೆ. ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಈ ಲ್ಯಾಂಡ್ ಎಂಡಲ್ಲಿ ಒಂದು ಇದು ಬರುತ್ತೆ, ಹಳ್ಳ. ಅಲ್ಲಿ ಹೆವಿ ರೈನ್ ಬಂದಾಗ ಅಲ್ಲಿ ಪೂರ್ವ ದಿಕ್ಕು ಕಡೆಗೆ ಫ್ಲೋಯಿಂಗ್ ಆಗುತ್ತೆ. ಅಕಾರ್ಡಿಂಗ್ ಟು ವಾಸ್ತು ತುಂಬ ಚೆನ್ನಾಗಿದೆ. ಸೌತ್ ಎತ್ತರವಾಗಿದೆ, ನಾರ್ತು ತುಂಬ ಸ್ಲೋಪ್ ಆಗಿದೆ. ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಮಳೆಗಾಲದಲ್ಲಿ ಹೆವಿ ಮಳೆ ಬಂದಾಗ ಪೂರ್ವ ದಿಕ್ಕಿಗೆ ನೀರು ಹರಿದು ಹೋಗ್ತದೆ. ಇದು ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರ ಚೆನ್ನಾಗಿದೆ. ಇದೆಲ್ಲ ಈ ಕ್ಲೀನ್ ಮಾಡಿಕೊಂಡ್ರೆ ರಸ್ತೆಗೆಲ್ಲ ಕಾಣುತ್ತೆ. ಬಟ್ ಕ್ಲೀನ್ ಮಾಡಿಸ್ಕೊಡ್ತೀನಿ. ಓಕೆ, ಒಂದು ವ್ಯಾಲ್ಯೂಬಲ್ ಬೇವಿನ ಮರಗಳು ಬರ್ತವೆ, ಅದು ಬಿಟ್ಕೊಂಡು ಮಿಕ್ಕದೆಲ್ಲ ಈ ಥರ ಈ ಕಳ್ಳಿಗಳು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ. ಅದು ನನ್ನ ರೆಸ್ಪಾನ್ಸಿಬಲು. ಇದು 1 ಎಕರೆ 2 ಕುಂಟೆ ಸ್ಕ್ವೇರಾಗಿದೆ. ಈ ದಿಬ್ಬದಿಂದ ಪಕ್ಕದಲ್ಲಿ ಕಡನ ಹಾಕ್ಕೊಂಡಿದ್ದಾರಲ್ಲ, ಅಲ್ಲಿ ಕಲ್ಲಿದೆ, ತೋರಿಸ್ತೀನಿ. ನೀವು ಕಲ್ಲು ನೋಡ್ಬೋದು. ನಾನು ಅಳತೆ ಮಾಡಿಸಿ 4 ಮೂಲೆಗೆ ಕಲ್ಲು ಹಾಕ್ಸಿದ್ದೀನಿ. ಅದು ಬಸ್ತಾಗಿದೆ, ಡಾಕ್ಯುಮೆಂಟ್ ಕ್ಲಿಯರಾಗಿದೆ. ಜನರಲ್ ಪರ್ಸನ್ನು. ಇಲ್ಲಿ ಕಲ್ಲು ಕಾಣ್ತಾ ಇದೆಯಲ್ಲ, ಇದು ಕಲ್ಲು. ಅದು ಕಲರ್ ಹಾಕಿ ಅಂತ ಹೇಳಿದೆ, ಕಲರ್ ಹಾಕಿಲ್ಲ. ನಾನು ಕಲರ್ ಹಾಕ್ಕೊಡ್ತೀನಿ. ಇದೇ ಈ ಭಾಗದ ಎಂಡು. ಇದೀಗಿನ ಹೋಯ್ತು ಅಂದರೆ ಅಲ್ಲಿ ಒಂದು ಜಾಕ್ ಫ್ರೂಟ್ ಟ್ರೀ ಇದೆ ನೋಡಿ, ಹಲಸಿನ ಮರ. ಓಕೆ, ಅಲ್ಲಿ ಅದು ಎಂಡ್ ಆಫ್ ದಿ ಲ್ಯಾಂಡ್. ಆ ಕಡೆಗೆ ಉತ್ತರದ ಕಡೆಗೆ ಆ ಹಿಂಭಾಗದಲ್ಲೇ ಒಂದು ಹಳ್ಳ ಹೋಗುತ್ತೆ. ಹಳ್ಳದಲ್ಲಿ ಪೂರ್ವ ದಿಕ್ಕು ಕಡೆ ನೀರು ಹರಿದು ಹೋಗ್ತದೆ. ಮತ್ತು ಈ ಭಾಗದಲ್ಲಿ ಈ ಮೂಲೆ ಬರ್ತದೆ. ಇಲ್ಲೊಂದು ದೊಡ್ಡ ಬೇವಿನ ಮರ ಇದೆಯಲ್ಲ, ಆ ದೊಡ್ಡ ಬೇವಿನ ಮರ ಪಕ್ಕದಲ್ಲಿ ಒಂದು ದೊಡ್ಡ ಪಾಪಸ್ ಕಳ್ಳಿ ನೋಡಿ ಬೆಳೆದು ನಿಂತೈತೆ ನೋಡಿ. ಅದು ಅಲ್ಲಿ ಒಂದು ಕಲ್ಲಿದೆ. ಮತ್ತು ಈ ಮೂಲೆಗೆ ಅಲ್ಲಿ ಒಂದು ಕಲ್ಲಿದೆ. ಅಲ್ಲಿ ಹಳ್ಳ ಬರುತ್ತೆ, ಅಲ್ಲೊಂದು ಕಲ್ಲು ಹಾಕ್ಸಿದ್ದೀನಿ. ಹಾಗೆಯೇ ಈ ಹಲಸು ಮರ ಇದೆಯಲ್ಲ, ಜಾಕ್ ಫ್ರೂಟ್, ಅಲ್ಲೊಂದು ಕಲ್ಲು ಹಾಕ್ಸಿದ್ದೀನಿ. 4 ಮೂಲೆಗೂ ಹದ್ದುಬಸ್ತಾಗಿ ಕಲ್ಲ. ಈ ಒಂದು ಲ್ಯಾಂಡು 1 ಎಕರೆ 2 ಕುಂಟೆ. ಕೊಟ್ಟವರು ಕೂಡ ಜನರಲ್ಲು, ಈಗ ಕೊಡೋರು ಕೂಡ ಜನರಲ್ಲೇ. ಸೊ ಡಾಕ್ಯುಮೆಂಟ್ ಪಕ್ಕ ಇದೆ. 1969ಇಂದ RTC ಇದೆ. ಕೈ ಬರವಣಿಗೆ RTC. 1969ಇಂದ 2000 ಗಂಟೆ ಕೈ ಬರವಣಿಗೆ RTC. ಮತ್ತು 2001ರಿಂದ 2022 ತನಕ ಕಂಪ್ಯೂಟರ್ RTC. ಮತ್ತು 1969 ಇಸ್ವಿಯಿಂದ ಎನ್ಕಂಬ್ರೆಸ್ ಸರ್ಟಿಫಿಕೇಟು ಆಕಾರ ಬಂದು ನೋಡಿ. ಯಾವುದೇ ಲ್ಯಾಂಡ್ ತೊಗೋಬೇಕಾದ್ರೆ ನಿಮಗೊಂದು ಕ್ಲೂ ಕೊಟ್ಬಿಡ್ತೀನಿ. RTC, MR ಕಾಪಿ ಮತ್ತು ಆಕಾರ ಬಂದು, ಈ 3 ಡಾಕ್ಯುಮೆಂಟ್ಗಳು ಕೂಡ ಕರೆಕ್ಟಾಗಿ ಟ್ಯಾಲಿ ಆಗಬೇಕು. ಎಕ್ಸ್ಟೆಂಟು ಅದು ಕರೆಕ್ಟಾಗಿ 3 ಡಾಕ್ಯುಮೆಂಟ್ಗೂ ಟ್ಯಾಲಿ ಆಗಿಬಿಟ್ರೆ ಅದು ಪಕ್ಕ ಡಾಕ್ಯುಮೆಂಟು. ಮಿಕ್ಕದೆಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ಗಳು. ಯಾವುದು 5&6 ಇರ್ಬೋದು, ಇಂಡೆಕ್ಸ್ ಆಫ್ ಲ್ಯಾಂಡ್ ಇರ್ಬೋದು, RR ಇಂಡೆಕ್ಸ್ ಇರ್ಬೋದು, ಟಿಪ್ಪಣಿ ಕಾಪಿ, ಅಟ್ಲಾಸ್ ಕಾಪಿ, ಮತ್ತು MR ಕಾಪಿಗಳು. ಹೀಗೆ ಇನ್ನು ಸುಮಾರು ಬರ್ತವೆ. ವಿಲೇಜ್ ಮ್ಯಾಪು, ವಂಶವೃಕ್ಷ ಎಲ್ಲ ಪಕ್ಕಾ ಡಾಕ್ಯುಮೆಂಟು. ವಂಶವೃಕ್ಷವನ್ನು ತಹಸೀಲ್ದಾರ್ ಮುಖಾಂತರ ತೆಗೆದುಕೊಂಡಿರ್ತಕ್ಕಂತಹ ವಂಶವೃಕ್ಷ ಮುಖಾಂತರ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಪಕ್ಕ ಇದೆ.
ಒಂದು ಚಿಕ್ಕದಾಗಿ ಚೊಕ್ಕವಾಗಿ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅನ್ನೋರಿಗೆ ಇದು ಬ್ಯೂಟಿಫುಲ್ ಜಾಗ. ಮತ್ತು ಪಕ್ಕದಲ್ಲಿ ಜಸ್ಟ್ 1/2 ಕಿಲೋಮೀಟ್ರ್ ಒಂದು ಕೆರೆ ಇದೆ. ಆಟೋಮೆಟಿಕಲಿ ಒಳ್ಳೆ ರೇನ್ ಬಂದು ನೀರು ತುಂಬಿ ಓವರ್ಫುಲ್ ಆಗ್ತಾಯಿದೆ, ಅದು ನಿಮ್ಗೆ ತೋರಿಸ್ತೀನಿ. ಮತ್ತು ಸುತ್ತ ಕೂಡ ಫಾರ್ಮ್ಲ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಟಾರ್ ರೋಡು ಜಸ್ಟ್ ಒಂದು 300 ಮೀಟ್ರ್ ಆಗುತ್ತೆ. ಇಲ್ಲೂ ಕೂಡ ಆ್ಯಕ್ಸಸ್ ಇದೆ, ಇಲ್ಲೂ ಕೂಡ ಬರ್ಬೋದು, ಬಟ್ ಬೈ ವಾಕ್ ಬರಬೇಕು. ಬಟ್ ಇಲ್ಲಿಂದ ಬಂದರೆ ನಕ್ಕಾಸೆ ರೋಡ್ ಸೌತ್ ಫೇಸಿಂಗಲ್ಲಿ ಅದು ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅಂತೆ. ಲೋಕಲ್ ಅಥಾರಿಟಿ ಗ್ರಾಮ ಪಂಚಾಯತಿಯಿಂದ ಫಂಡು ಶಾರ್ಟೇಜ್ ಆಗಿ ಪೆಂಡಿಂಗ್ ಆಗಿದೆ. ಜೊತೆಗೆ ಮಳೆಗಾಲ ಆಗಿರೋದ್ರಿಂದ ಕೆಲಸ ಆಗಿಲ್ಲ. ಮಳೆಗಾಲ ಸ್ಟಾಪ್ ಆದ ತಕ್ಷಣ ಅದು ಮೆಟ್ಲಿಂಗ್ ಮಾಡಿ ಡಾಂಬರ್ ಮಾಡ್ತಾರೆ. ಇದು ಇದಕ್ಕೆ ಮೇನ್ ರೋಡ್ಗೆ ಕನೆಕ್ಟಿವಿಟಿ ಆಗ್ತಕ್ಕಂತಹ ಕನೆಕ್ಟಿವಿಟಿ ರೋಡು, ನಕಾಸೆ ರೋಡು, ಪಬ್ಲಿಕ್ ರೋಡು. ವಿಶಾಲವಾಗಿ ಸ್ಕ್ವೈರಾಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದರ ಈ ಭಾಗದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಒಂದು ಇಬ್ಬರು ಮನೆ ಕಟ್ಕೊಂಡು ವಾಸವಾಗಿದ್ದಾರೆ. ಇಲ್ಲಿಂದ ಜಸ್ಟ್ 300 ಮೀಟ್ರ್ ಒಂದು ಟಾರ್ ರೋಡ್ ಬರುತ್ತೆ. ಅದು ನಿಮ್ಗೆ ತೋರಿಸ್ತೀನಿ ನೋಡಿ. 4 ಮೂಲೆಗೂ ಕೂಡ ಕರೆಕ್ಟಾಗಿ ಸ್ಕ್ವೈರಾಗಿ ಚೊಚೊಕ್ಕರ ಇರ್ತಕ್ಕಂತಹ ಈ ಲ್ಯಾಂಡು 1 ಎಕರೆ 2 ಕುಂಟೆ, ಕ್ಲಿಯರ್ ಡಾಕ್ಯುಮೆಂಟ್, ವಿಚ್ ಈಸ್ ಜನರಲ್ ಪರ್ಸನ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಮುಂದೆ ನಾನು ನಿಮ್ಗೆ ಒಂದು ಕೆರೆ ತೋರಿಸ್ತೀನಿ, ನೋಡ್ಕೊಳ್ಳಿ.